ಈ ಸ್ಕ್ರೀನ್ ಮೇಲೆ ನೋಡಿದಂತೆ ನಮಸ್ಕಾರ ಸ್ನೇಹಿತರೆ, ಭಾರತದ ಸಂವಿಧಾನದ ಮೇಲೆ ಟಾಪ್ 50 ಪ್ರಶ್ನೋತ್ತರಗಳು. ಹಲವು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿರುವಂತ ಕ್ವಶನ್ ಮತ್ತು ಉತ್ತರಗಳು. ಇವುಗಳು ಬಹಳ ಇಂಪಾರ್ಟೆಂಟ್. ಬನ್ನಿ ಕ್ವಿಜ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? 26 ಜನವರಿ 1950ರಂದು ಸಂವಿಧಾನ ಜಾರಿಗೆ ಬರ್ತದ. ಅಂದಿನ ದಿನ ಸಂಪೂರ್ಣ ಗಣರಾಜ್ಯವಾಗಿತ್ತು ನಮ್ಮ ಭಾರತ. ಎರಡನೇ ಪ್ರಶ್ನೆ, ಸಂವಿಧಾನದ ಶಿಲ್ಪಿ ಯಾರು? ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಈ ಕ್ವಶನ್ ನಿಮ್ಮೆಲ್ಲರಿಗೂ ಗೊತ್ತು. ಮೂರನೇ ಕ್ವಶನ್, ಸಂವಿಧಾನ ಅಂಗೀಕಾರವಾದ ದಿನ 26 ನವೆಂಬರ್ 1949ರಂದು ಸಂವಿಧಾನ ಅಂಗೀಕರಿಸಲಾಗ್ತದ. ನೆಕ್ಸ್ಟ್, ನಾಲ್ಕನೇ ಕ್ವಶನ್, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ಸಭೆಯ ಅಧ್ಯಕ್ಷರೆಂದು ಕರೆಯುತ್ತಿದ್ದರು. ಇವರು ಸಂವಿಧಾನ ಸಭೆಯ ಮುನ್ನಡೆಸುತ್ತಿದ್ರು. ಹಾಗೆ ಐದನೇ ಕ್ವಶನ್, ಸಂವಿಧಾನ ರಚನೆ ತೆಗೆದುಕೊಂಡ ಸಮಯ. ಈ ಸಂವಿಧಾನ ರಚನೆ ಆಗ್ಲಿಕ್ಕೆ ತೆಗೆದುಕೊಂಡ ಸಮಯ 2 ವರ್ಷ 10 ತಿಂಗಳು 18 ದಿನ. ಹಾಗೆ ಈ ಸಂವಿಧಾನ ವಿಶ್ವದ ದೊಡ್ಡ ಸಂವಿಧಾನಗಳಲ್ಲಿ ಒಂದಾಗಿದೆ. ಆರನೇ ಕ್ವಶನ್, ಭಾರತದ ಸಂವಿಧಾನ ಯಾವ ರೀತಿಯದು? ಈ ಭಾರತ ಸಂವಿಧಾನ ಬರರಹಿತ ಸಂವಿಧಾನ. ಈ ಎಲ್ಲಾ ನಿಯಮಗಳು ಬರವಣಿಗೆಯಲ್ಲಿವೆ. ಸೊ ಅದಕ್ಕೋಸ್ಕರ ಇದನ್ನು ಬರರಹಿತ ಸಂವಿಧಾನ ಅಂತ ಕರೀತಾರ. ಹಾಗೆ ಭಾರತ ಸಂವಿಧಾನ ಯಾವ ದೇಶಗಳಿಂದ ಪ್ರಭಾವಿತ? ಹಲವು ದೇಶಗಳಿಂದ ಪ್ರಭಾವಿತ ಆಗೈತ. ಅದರಲ್ಲಿ ಬ್ರಿಟನ್, USA, ಕೆನಡಾ ಇವು ಮೇನ್ ಹಾಗೂ ಮುಂತಾದವು ಕೂಡ ಇವೆ. ಹಾಗೆ ಎಂಟನೇ ಕ್ವಶನ್, ಪ್ರಸ್ತಾವನೆ ಅಂದ್ರೆ ಪ್ರೆಂಬಲ್ ಏನು ಸೂಚಿಸುತ್ತದೆ? ಮೂಲ ಉದ್ದೇಶಗಳನ್ನು ಸೂಚಿಸುತ್ತದೆ. ಅಂದ್ರೆ ಈ ಸಂವಿಧಾನದಲ್ಲಿರುವ ಹಕ್ಕುಗಳು, ಉಲ್ಲಂಘನೆಗಳು, ನೀತಿಗಳು, ಮೂಲ ಉದ್ದೇಶಗಳು ಇದನ್ನು ಸೂಚಿಸುತ್ತದೆ ಈ ಪ್ರಸ್ತಾವನೆ. ಹಾಗೆ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಈ ಸಂವಿಧಾನದಲ್ಲಿ 6 ಹಕ್ಕುಗಳಿವೆ. ನಾಗರಿಕರಿಗೆ ನೀಡಿರುವ ಹಕ್ಕುಗಳು ಕೂಡ ಇವೆ. ಹಾಗೆ 10ನೇ ಕ್ವಶನ್, ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ? ಪಾರ್ಟ್ IVA ಅಂದ್ರೆ ನಾಗರಿಕ ಜವಾಬ್ದಾರಿಗಳು. ಭಾರತ ಯಾವ ರೀತಿಯ ರಾಜ್ಯ? ಭಾರತ ಕೇಂದ್ರ ಮತ್ತು ರಾಜ್ಯಗಳ ವ್ಯವಸ್ಥೆಯನ್ನು ಹೊಂದಿದ ಲಕ್ಷಣವಾಗಿದೆ. ಹಾಗೆ ಸೆಕ್ಯುಲರ್ ಅರ್ಥವೇನು? ಧರ್ಮ ಸ್ವಾತಂತ್ರ್ಯ. ಯಾವುದೇ ಧರ್ಮಕ್ಕೆ ಸರ್ಕಾರದ ಭೇದ ಮಾಡುವುದು ಇದರ ಮೇನ್ ಅರ್ಥವಾಗೈತೆ. ರೂಲ್ ಆಫ್ ಲಾ, ಎಲ್ಲರೂ ಕಾನೂನಿಗೆ ಒಳಪಟ್ಟವರು, ಯಾರು ಕಾನೂನಿಗಿಂತ ಮೇಲೆ ಅಲ್ಲ. ಈ ರೂಲ್ ಆಫ್ ಲಾ ಅರ್ಥ ಗೊತ್ತಾಯ್ತಾ? ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ? ಸಂವಿಧಾನದಲ್ಲಿ 395 ಪ್ಲಸ್ ವಿಧಿಗಳಿವೆ. ಇವುಗಳು ಕಾಲಕ್ರಮೇಣ ತಿದ್ದುಪಡಿ ಆಗ್ತದ. ಸಂವಿಧಾನದ ಸಭೆ ಯಾವಾಗ ಆರಂಭವಾಯಿತು? ಸಂವಿಧಾನದ ಸಭೆ 9 ಡಿಸೆಂಬರ್ 1946ರಂದು ಸಂವಿಧಾನ ರಚನೆ ಆರಂಭವಾಗಿದ್ದು. ಸಂವಿಧಾನದಲ್ಲಿ ನ್ಯಾಯಾಂಗದ ಪಾತ್ರ ಕಾನೂನು ರಕ್ಷಣೆ ಮಾಡೋದು ಅಥವಾ ನ್ಯಾಯವನ್ನು ಒದಗಿಸುವುದು. ಆಯ್ತಾ? ಈ ಫಂಡಮೆಂಟಲ್ ರೈಟ್ಸ್ ಯಾರಿಗೆ? ನಾಗರಿಕರಿಗೆ. ಅಂದ್ರೆ ಮೂಲ ಹಕ್ಕುಗಳನ್ನು ನೀಡೋದಾಗಿರುತ್ತೆ. ರೈಟ್ ಆಫ್ ಈಕ್ವಾಲಿಟಿ ಎಂದರೇನು? ಎಲ್ಲರೂ ಸಮಾನರು ಅಥವಾ ಜಾತಿ ಧರ್ಮ ಭೇದವಿಲ್ಲ. ರೈಟ್ ಆಫ್ ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು. ಹಾಗೆ ವಿಡಿಯೋ ಲಾಂಗ್ ಆಗುತ್ತಂತೆ, ಈ ವಿಡಿಯೋನ ಇಲ್ಲಿಗೆ ನಿಂದಿರ್ಸ್ತೀನಿ. ಹಾಗೆ ಮುಂದಿನ ವಿಡಿಯೋ ಕೂಡ ಹಾಕ್ತಾ ಇರ್ತೀನಿ. ಸಂವಿಧಾನದ ಬಗ್ಗೆ ಆಗಲಿ, ಕಂಪ್ಯೂಟರ್ ಬಗ್ಗೆ ಆಗಲಿ, ಇತಿಹಾಸದ ಬಗ್ಗೆ ಆಗಲಿ, ಎಕನಾಮಿಕ್ ಬಗ್ಗೆ ಆಗಲಿ, ಜಿಯೋಗ್ರಫಿ ಬಗ್ಗೆ ಆಗಲಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ಈ ಕ್ವಿಜ್ ಕ್ವಶನ್ಸ್ಗಳು ನಿಮ್ಗೆ ಬರ್ತವೆ. ಡೈಲಿ ನೋಡ್ತಾ ಹೋಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ನಿಮ್ಮದಾಗಿರಲಿ.